ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸಮ್ಷನ್ಸ್ ಅಂಡರ್ ಸೆಕ್ಷನ್ 54F ಅನ್ನು ಹೇಗೆ ಟ್ರೀಟ್ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತಂದರೆ ಏನು, ಅದನ್ನು ಹೇಗೆ ಫೈಂಡ್ ಔಟ್ ಮಾಡಬೇಕು, ಎಕ್ಸಮ್ಷನ್ಸ್ ಯಾವಾಗ ಬರುತ್ತೆ ಅದೆಲ್ಲದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಎಕ್ಸಮ್ಷನ್ಸ್ ಅಂಡರ್ ಸೆಕ್ಷನ್ 54F ಯಾವಾಗ ಬರುತ್ತೆ ಅದನ್ನು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲೊಂದು ಕ್ವಶನ್ ಇದೆ, ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್. Mr. Chaturthi sells jewelry on 15 June 2020. ಚತುರ್ಥಿ ಅನ್ನೋರು ಜ್ಯುವೆಲ್ರಿಯನ್ನು ಜೂನ್ 2020ರಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. 10,10,000 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಅದನ್ನು ತೊಗೊಂಡಿದ್ದು 2002ರಲ್ಲಿ 94,500 ರೂಪಾಯಿಗೆ ತೊಗೊಂಡಿದ್ರು. ಅದನ್ನು ಸೇಲ್ ಮಾಡಬೇಕಾದ್ರೆ 10,000 ರೂಪಾಯಿ ಬ್ರೋಕರಿಗೆ ಕೊಡ್ತಾ ಇದ್ದಾರೆ. ದೆನ್ 2020ರಲ್ಲಿ ಒಂದು ಹೊಸ ಮನೆ ತೊಗೊಳ್ತಾ ಇದ್ದಾರೆ. ಆ ಮನೆ ವ್ಯಾಲ್ಯೂ 5 ಲಕ್ಷ ರೂಪಾಯಿ ಇದೆ. ಸೊ ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಕ್ಯಾಪಿಟಲ್ ಗೇನನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಸೊ ಕ್ವಶನಲ್ಲಿ ಲಾಂಗ್ ಟರ್ಮ ಶಾರ್ಟ್ ಟರ್ಮ್ ಅಂತ ಕೊಡಲಿಲ್ಲ. ಫಸ್ಟ್ ನೀವು ಲಾಂಗ್ ಟರ್ಮ ಶಾರ್ಟ್ ಟರ್ಮ್ ಅಂತ ಐಡೆಂಟಿಫೈ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡಬೇಕು ಅಂತಂದರೆ ಪರ್ಚೇಸ್ ಮಾಡಿರೋ ಡೇಟ್ ನೋಡಬೇಕು, ಸೇಲ್ ಮಾಡಿರೋ ಡೇಟ್ ನೋಡಬೇಕು. ಪರ್ಚೇಸ್ ಮಾಡಿರೋದು 2002ರಲ್ಲಿ, ಸೇಲ್ ಮಾಡಿರೋದು 2020ರಲ್ಲಿ. 2002ರಿಂದ 2020 ಅಂತಂದರೆ ಸುಮಾರು 18 ವರ್ಷ ಅವ್ರ ಹತ್ರ ಜ್ಯುವೆಲ್ರಿ ಇರುತ್ತೆ. ಸೊ ಮೋರ್ ದ್ಯಾನ್ 3 ಇಯರ್ಸ್ ಇದ್ದರೆ ಲಾಂಗ್ ಟರ್ಮ್, ಲೆಸ್ ದ್ಯಾನ್ 3 ಇಯರ್ಸ್ ಇದ್ದರೆ ಶಾರ್ಟ್ ಟರ್ಮ್. ಸೊ ಇಲ್ಲಿ 3 ವರ್ಷಕ್ಕಿಂತ ಜಾಸ್ತಿ ಟೈಮ್ ಅವ್ರ ಹತ್ರ ಜ್ಯುವೆಲ್ರಿ ಇರುತ್ತೆ. ಸೊ ಹಾಗಾಗಿ ನಾನು ಲಾಂಗ್ ಟರ್ಮ್ ಫಾರ್ಮೆಟ್ ಬರ್ಕೊಂಡಿದ್ದೀನಿ. ಫಸ್ಟ್ ಯಾವಾಗಲೂ ಸೇಲ್ಸ್ ಕನ್ಸಿಡರೇಷನ್ ಬರೀಬೇಕು. ಜ್ಯುವೆಲ್ರಿಯನ್ನು ಮಾರಿದ್ದು 10,10,000 ರೂಪಾಯಿಗೆ. ಸೊ 10,10,000 ರೂಪಾಯಿ ಅಮೌಂಟನ್ನು ಬರ್ಕೊಳ್ತಾ ಇದ್ದೀನಿ. ಲೆಸ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, ಸೇಲ್ ಮಾಡಬೇಕಾದ್ರೆ ಏನಾದರೂ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದ, ಆ ಎಕ್ಸ್ಪೆನ್ಸಸ್ ಆಗ್ತಾ ಇದ್ದರೆ ಆ ಎಕ್ಸ್ಪೆನ್ಸಸ್ಸನ್ನು ಇಲ್ಲಿ ಬರೀಬೇಕಾಗತ್ತೆ. 10,000 ರೂಪಾಯಿ ಬ್ರೋಕರೇಜ್ ಇದೆ, 10,000 ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಬರಿತಾ ಇದ್ದೀನಿ. ಸೊ ಅಲ್ಲಿಗೆ ಅವ್ರ ಹತ್ರ 10,10,000 ರೂಪಾಯಿಗೆ ಜ್ಯುವೆಲ್ರಿಯನ್ನು ಸೇಲ್ ಮಾಡಿದ್ದಾರೆ. 10,000 ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಇದೆ. 10,000 ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಅವ್ರು ಪೇಮೆಂಟ್ ಮಾಡಿದ್ರೆ ಅವ್ರ ಹತ್ರ ಉಳಿಯೋ ಅಮೌಂಟ್ ಎಷ್ಟು? ಉಳಿಯೋ ಅಮೌಂಟು 10 ಲಕ್ಷ ಮಾತ್ರ. ಲೆಸ್ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನನ್ನು ಡೈರೆಕ್ಟಾಗಿ ಬರೀಲಿಕ್ಕಾಗಲ್ಲ, ಫಾರ್ಮುಲಾ ಅಪ್ಲೈ ಮಾಡಬೇಕು. 2 ಫಾರ್ಮುಲಾ ಇದೆ, ಫಾರ್ಮುಲಾ ಎ, ಫಾರ್ಮುಲಾ ಬಿ. ಬಿಫೋರ್ 2001 ಪರ್ಚೇಸ್ ಮಾಡಿದರೆ ಫಾರ್ಮುಲಾ ಎ, ಆಫ್ಟರ್ 2001 ಪರ್ಚೇಸ್ ಮಾಡಿದರೆ ಫಾರ್ಮುಲಾ ಬಿ. ಸೊ ಈಗ ಜ್ಯುವೆಲ್ರಿಯನ್ನು ಪರ್ಚೇಸ್ ಮಾಡಿದ್ದು ಯಾವಾಗ? 2002ಅಲ್ಲಿ. ಸೊ ಫಾರ್ಮುಲಾ ಬಿ ಅಪ್ಲೈ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಏನಕ್ಕೆ ಅಂತಂದರೆ ಆಫ್ಟರ್ 2001, 2001ರ ನಂತರದಲ್ಲಿ ಪರ್ಚೇಸ್ ಮಾಡಿದರೆ, ನಾನು ನಿಮಗೆ ಫಾರ್ಮೆಟ್ ಮಾಡ್ತಾ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಿಫೋರ್ 2001 ಪರ್ಚೇಸ್ ಮಾಡಿದರೆ ಫಾರ್ಮುಲಾ ಎ ಅಪ್ಲೈ ಮಾಡಬೇಕು, ಆಫ್ಟರ್ 2001 ಪರ್ಚೇಸ್ ಮಾಡಿದರೆ ಫಾರ್ಮುಲಾ ಬಿ ಅಪ್ಲೈ ಮಾಡಬೇಕು. ಸೊ ನಾನೀಗ ಈ ಫಾರ್ಮುಲಾ ಬರ್ಕೊಳ್ತಾ ಇದ್ದೀನಿ. ICA ಈಕ್ವಲ್ಸ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಂಟು ಕರೆಂಟ್ ಇಯರ್ ಇಂಡೆಕ್ಸ್, ನಾನಲ್ಲಿ ಶಾರ್ಟ್ ಫಾರ್ಮ್ ಬರೀತಾ ಇದ್ದೀನಿ, ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್. ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಪರ್ಚೇಸ್ ಪ್ರೈಸ್. ಜ್ಯುವೆಲ್ರಿಯನ್ನು ಪರ್ಚೇಸ್ ಮಾಡಿದ್ದು 94,500 ರೂಪಾಯಿಗೆ. ಇಂಟು ಕರೆಂಟ್ ಇಯರ್ ಇಂಡೆಕ್ಸ್ ಅಂತಂದರೆ ಯಾವ ವರ್ಷ ಸೇಲ್ ಮಾಡಿರ್ತಾರೋ ಆ ವರ್ಷದ ಇಂಡೆಕ್ಸ್ ನಂಬರ್ ಬರೀಬೇಕು. ಸೇಲ್ ಮಾಡಿರೋದು 2020ರಲ್ಲಿ, 2020ರ ಇಂಡೆಕ್ಸ್ ನಂಬರ್ 301 ಇದೆ. ಡಿವೈಡೆಡ್ ಬೈ ಫಾರ್ಮುಲಾ ಎ ಅಪ್ಲೈ ಮಾಡಿದರೆ ಯಾವಾಗಲೂ 100 ಬರೀಬೇಕು, ಬೇಸ್ ಇಯರ್ ಇಂಡೆಕ್ಸ್ 100. ಬಟ್ ಈಗ ನಾವು ಫಾರ್ಮುಲಾ ಬಿ ಅಪ್ಲೈ ಮಾಡಿದ್ದು. ಸೊ ಫಾರ್ಮುಲಾ ಬಿ ಅಲ್ಲಿ ಏನು ಬರೀಬೇಕು? ಡಿವೈಡೆಡ್ ಬೈ ಇಂಡೆಕ್ಸ್ ಆಫ್ ಅಕ್ವಿಸಿಷನ್ ಇಯರ್. ಅಕ್ವಿಸಿಷನ್ ಇಯರ್ ಅಂತಂದರೆ ಯಾವ ವರ್ಷ ಪರ್ಚೇಸ್ ಮಾಡಿರ್ತಾರೋ ಆ ವರ್ಷದ ನಂಬರ್ ಬರೀಬೇಕು. ಪರ್ಚೇಸ್ ಮಾಡಿದ್ದು 2002ಅಲ್ಲಿ, 2002ದು ನಂಬರು 105 ಇದೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ ಏನಾಗುತ್ತೆ ನೋಡಿ, ಇಲ್ಲಿ ಮೇಲೆ ಬರೆದಿರೋದು ಯಾವ ವರ್ಷ ಸೇಲ್ ಮಾಡಿದಾರೋ ಆ ವರ್ಷದ ನಂಬರು, 2020ಯ ನಂಬರು, ಡಿವೈಡೆಡ್ ಬೈ ಯಾವ್ದು ಬರ್ತಿರೋದು, ಯಾವ ವರ್ಷ ಪರ್ಚೇಸ್ ಮಾಡಿದಾರೋ, ಪರ್ಚೇಸ್ ಮಾಡಿದ್ದು 2002ಅಲ್ಲಿ, ಪರ್ಚೇಸ್ ಮಾಡಿರೋ ವರ್ಷದ ಇಂಡೆಕ್ಸ್ ನಂಬರನ್ನು ಬರೀಬೇಕು. ಸೊ 94,500 ಇಂಟು 301 ಡಿವೈಡೆಡ್ ಬೈ 105. ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 2,70,900 ರೂಪಾಯಿ ಬರುತ್ತೆ. ಸೊ ಅವತ್ತಿನ 94,500 ರೂಪಾಯಿ ಈಗಿನ 2,70,900 ರೂಪಾಯಿಗೆ ಸಮ. ಸೊ ಹಾಗಾಗಿ ಲಾಂಗ್ ಟರ್ಮಲ್ಲಿ ನಾವು ಫಾರ್ಮುಲಾ ಅಪ್ಲೈ ಮಾಡಿ ಬರೆಯುವಂಥದ್ದು, ಯಾವುದೇ ಥರ ಇಂಪ್ರೂವ್ಮೆಂಟ್ ಮಾಡಲಿಲ್ಲ. ಸೊ ಲೆಸ್ ಮಾಡಿದಾಗ ಬರೋವಂಥ ಆನ್ಸರ್ 10 lakh ಮೈನಸ್ 2,70,900, 7,29,100 ಗೇನ್ ಆಗಿದೆ. ಇದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಇದಕ್ಕೆ ಟ್ಯಾಕ್ಸ್ ಕಟ್ಟಬಾರ್ದು ಅಂದ್ರೆ ಏನು ಮಾಡಬೇಕು? ಈ ಏನು ಗೇನ್ ಆಗಿರುತ್ತೋ ಟ್ಯಾಕ್ಸ್ ಕಟ್ಟಬಾರ್ದು ಅಂತಂದರೆ ಆ ಅಮೌಂಟನ್ನು ಎಗೇನ್ ರೀಇನ್ವೆಸ್ಟ್ಮೆಂಟ್ ಮಾಡಬೇಕು. ಸೊ ಯಾವಾಗ ರೀಇನ್ವೆಸ್ಟ್ಮೆಂಟ್ ಮಾಡಿದಾಗ ಯಾವ್ಯಾವ ಥರ ಎಕ್ಸೆಂಪ್ಷನ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಈ ಚಾರ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೆ.
ಸೊ ಇವತ್ತು ಮಾಡ್ತಾ ಇರುವಂಥ ಎಕ್ಸಂಪ್ಷನ್ 54F. 54F ಯಾವಾಗ ಬರುತ್ತೆ ಅಂತಂದರೆ, ಫಸ್ಟ್ ಟೈಮು ರೆಸಿಡೆನ್ಷಿಯಲ್ ಪ್ರಾಪರ್ಟಿ, ಮನೆಯನ್ನು ಬಿಟ್ಟು ಬೇರೆ ಯಾವುದಾದ್ರೂ ಅಸೆಟ್ ತೊಗೊಳ್ಬೇಕು. ಈಗ ನೋಡಿ, ಮನೆಯನ್ನು ಬಿಟ್ಟು ಬೇರೆ ಅಸೆಟ್ ಅಂದರೆ ಈಗ ಜ್ಯುವೆಲ್ರಿ ತೊಗೊಳ್ತಿದ್ದಾರೆ, ಜ್ಯುವೆಲ್ರಿ ತೊಗೊಂಡು ಮಾರಿದ್ದಾರೆ. ಸೊ ಆಮೇಲೆ ಸೆಕೆಂಡ್ ಟೈಮ್ ಏನು ತೊಗೊಳ್ಬೇಕು ಅಂತಂದರೆ ರೆಸಿಡೆನ್ಷಿಯಲ್ ಹೌಸ್, ಮನೆ ತೊಗೊಳ್ಬೇಕು. ಸೊ ನೀವು ಎಕ್ಸಂಪ್ಷನ್ ಚಾರ್ಟಲ್ಲಿ ಗಮನಿಸ್ಬೋದು, ಫಸ್ಟ್ ಟೈಮು ಮನೆ ತೊಗೊಂಡು ಸೆಕೆಂಡ್ ಟೈಮು ಮನೆ ತೊಗೊಂಡ್ರೆ 54. ಫಸ್ಟ್ ಟೈಮ್ ಮನೆ ಬಿಟ್ಟು ಬೇರೆ ಯಾವುದನ್ನಾದ್ರೂ ಅಸೆಟ್ ತೊಗೊಂಡು ಸೆಕೆಂಡ್ ಟೈಮ್ ಮನೆ ತೊಗೊಳ್ತಾ ಇದ್ದರೆ ಅದು 54F ಎಕ್ಸಂಪ್ಷನ್ ಆಗುತ್ತೆ. ಸೊ ಈಗ ಫಸ್ಟ್ ಟೈಮ್ ತೊಗೊಳ್ತಿರೋವಂಥದ್ದು ಜ್ಯುವೆಲ್ರಿ, ಸೆಕೆಂಡ್ ಟೈಮ್ ಏನು ತೊಗೊಳ್ತಿದ್ದಾರೆ, ಮನೆ ತೊಗೊಳ್ತಾ ಇದ್ದಾರೆ. ಬೇರೆ ಯಾವುದೇ ಎಕ್ಸಂಪ್ಷನ್ ಆದರೂ ಡೈರೆಕ್ಟಾಗಿ ಅಮೌಂಟ್ ಬರೀಬೋದಿತ್ತು. ಬಟ್ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54F ಬಂದಾಗ ಡೈರೆಕ್ಟಾಗಿ ಎಕ್ಸಂಪ್ಷನ್ಸ್ ಬರೀಲಿಕ್ಕಿಲ್ಲ. ಎಕ್ಸಂಪ್ಷನ್ಸ್ ಹೇಗೆ ಬರೀಬೇಕು ಅಂತಂದರೆ, ಎರಡು ನೋಟ್ ಇದೆ, ಇಲ್ಲಿ ನೋಟ್ ಗಮನಿಸಬೇಕಾಗುತ್ತೆ ನೀವು. ಇಫ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಈಸ್ ಈಕ್ವಲ್ ಟು ಆರ್ ಮೋರ್ ದೆನ್ ನೆಟ್ ಕನ್ಸಿಡರೇಷನ್, ದೆನ್ ಎಂಟೈರ್ ಅಮೌಂಟ್ ಆಫ್ ಕ್ಯಾಪಿಟಲ್ ಗೇನ್ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್. ಹೊಸದಾಗಿ ಏನೊಂದು ಪರ್ಚೇಸ್ ಮಾಡಿದ್ದೀರಲ್ವಾ, ಆ ಮನೆ ವ್ಯಾಲ್ಯೂ ಎಷ್ಟಿದೆ ಅಂತ ನೀವು ನೋಡಬೇಕಾಗತ್ತೆ. ಹೊಸದಾಗಿ ಪರ್ಚೇಸ್ ಮಾಡಿರೋ ಮನೆ ವ್ಯಾಲ್ಯೂ 5 lakh ಇದೆ. ನಾನಿಲ್ಲಿ ರಫ್ ಆಗಿ 5 lakh ಅಂತ ಬರ್ಕೊಳ್ತಾ ಇದ್ದೀನಿ. ಸೊ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿಯ ವ್ಯಾಲ್ಯೂ ನೆಟ್ ಕನ್ಸಿಡರೇಷನ್ಗಿಂತ ಜಾಸ್ತಿ ಇದ್ದರೆ ಅಥವಾ ಈಕ್ವಲ್ ಇದ್ದರೆ ಇಲ್ಲಿ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಎಕ್ಸೆಂಪ್ಟೆಡ್. 7,29,100 ಇದೆ, ಇಲ್ಲಿ 7,29,100 ಎಕ್ಸೆಂಪ್ಷನಿಗೆ ಬರೆದು ಫೈನಲ್ ಆನ್ಸರ್ 0 ಬರೀಬೇಕು. ಯಾವಾಗ ಹೊಸದಾಗಿ ಪರ್ಚೇಸ್ ಮಾಡಿರೋ ಮನೆ ವ್ಯಾಲ್ಯೂ ನೆಟ್ ಕನ್ಸಿಡರೇಷನ್ಗಿಂತ ಜಾಸ್ತಿ ಇದ್ದಾಗ ಮಾತ್ರ. ಬಟ್ ಈ ಪ್ರಾಬ್ಲಮಲ್ಲಿ ಹೊಸದಾಗಿ ಪರ್ಚೇಸ್ ಮಾಡಿರೋ ಮನೆ ವ್ಯಾಲ್ಯೂ 5 ಲಕ್ಷ ಇದೆ, ಅದು ನೆಟ್ ಕನ್ಸಿಡರೇಷನ್ಗಿಂತ ಕಮ್ಮಿ ಇದೆ. ಜಾಸ್ತಿ ಇದ್ದರೆ ಫುಲ್ಲಿ ಎಕ್ಸೆಂಪ್ಟೆಡ್, ಕಮ್ಮಿ ಇದ್ದರೆ ಏನು ಮಾಡಬೇಕು? ಸೊ ಅದಕ್ಕೆ ನೋಟ್ 2 ಇದೆ ನೋಡಿ. ಇಫ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಈಸ್ ಲೆಸ್ ದ್ಯಾನ್ ನೆಟ್ ಕನ್ಸಿಡರೇಷನ್, ಹೊಸದಾಗಿ ಪರ್ಚೇಸ್ ಮಾಡಿರೋ ಮನೆ ವ್ಯಾಲ್ಯೂ ನೆಟ್ ಕನ್ಸಿಡರೇಷನ್ಗಿಂತ ಜಾಸ್ತಿ ಇದ್ದರೆ ಫುಲ್ ಅಮೌಂಟ್ ಎಕ್ಸೆಂಪ್ಟೆಡ್. ಒಂದು ವೇಳೆ ಕಮ್ಮಿ ಇದ್ದರೆ ಅಮೌಂಟ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಎಕ್ಸಂಪ್ಷನ್ ಈ ಫಾರ್ಮುಲಾ ಅಪ್ಲೈ ಮಾಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ಇಫ್ ದ ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಪ್ರಾಪರ್ಟಿ ಈಸ್ ಲೆಸ್ ದ್ಯಾನ್ ನೆಟ್ ಕನ್ಸಿಡರೇಷನ್, ದೆನ್ ದ ಅಮೌಂಟ್ ಆಫ್ ಎಕ್ಸಂಪ್ಷನ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಫಾಲೋಸ್. ಎಕ್ಸಂಪ್ಷನ್ ಈಕ್ವಲ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆ್ಯಂಡ್ ಕಾಸ್ಟ್ ಆಫ್ ನ್ಯೂ ಹೌಸ್ ಡಿವೈಡೆಡ್ ಬೈ ನೆಟ್ ಕನ್ಸಿಡರೇಷನ್. ಸೊ ಯಾವಾಗ ಫುಲ್ಲಿ ಎಕ್ಸೆಂಪ್ಟೆಡ್? ನ್ಯೂ ಪ್ರಾಪರ್ಟಿಯ ವ್ಯಾಲ್ಯೂ ನೆಟ್ ಕನ್ಸಿಡರೇಷನ್ಗಿಂತ ಜಾಸ್ತಿ ಇದ್ದರೆ ಫುಲ್ ಎಕ್ಸೆಂಪ್ಟೆಡ್, ಕಮ್ಮಿ ಇದ್ದರೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಗ 5 lakh ನೆಟ್ ಕನ್ಸಿಡರೇಷನ್ಗಿಂತ ಕಮ್ಮಿ, ಸೊ ಫಾರ್ಮುಲಾ ಅಪ್ಲೈ ಮಾಡಬೇಕು. ಈಗ ಫಾರ್ಮುಲಾ ಏನು? ಎಕ್ಸಂಪ್ಷನ್ ಈಕ್ವಲ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಂಟು ಕಾಸ್ಟ್ ಆಫ್ ನ್ಯೂ ಹೌಸ್ ಡಿವೈಡೆಡ್ ಬೈ ನೆಟ್ ಕನ್ಸಿಡರೇಷನ್. ಈ ಫಾರ್ಮುಲಾ ಅಪ್ಲೈ ಮಾಡಿ ನೀವು ಎಕ್ಸಂಪ್ಷನ್ ಅಮೌಂಟನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಎಷ್ಟಿದೆ? 7,29,100 ಇಂಟು ಕಾಸ್ಟ್ ಆಫ್ ನ್ಯೂ ಹೌಸ್, ಹೊಸದಾಗಿ ಪರ್ಚೇಸ್ ಮಾಡ್ತಿರೋ ಮನೆ ವ್ಯಾಲ್ಯೂ ಎಷ್ಟಿದೆ? ಹೊಸದಾಗಿ ಪರ್ಚೇಸ್ ಮಾಡ್ತಿರೋ ಮನೆ ವ್ಯಾಲ್ಯೂ 5 lakh ಇದೆ. ಸೊ ಡಿವೈಡೆಡ್ ಬೈ ನೆಟ್ ಕನ್ಸಿಡರೇಷನ್, ನೆಟ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟಿದೆ? 10 lakh ಇದೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಅಮೌಂಟನ್ನು ನೀವು ಎಕ್ಸಂಪ್ಷನಿಗೆ ಬರೀಬೇಕು. 7,29,100 ಇಂಟು 5 lakh ಡಿವೈಡೆಡ್ ಬೈ 10 lakh. ಸೊ 3,64,550 ಬರುತ್ತೆ. ಸೊ 7,29,100 ಇಷ್ಟು ಅಮೌಂಟಿಗೆ ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಅದನ್ನು ಲೆಸ್ ಮಾಡಿದಾಗ ಬರುವಂಥ ಆನ್ಸರೇ ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಫೈನಲ್ ಆನ್ಸರ್ ಇಸ್ 3,64,550. ಈ ಥರದಲ್ಲಿ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54F ಅನ್ನು ನೀವು ಮಾಡಬೇಕಾಗತ್ತೆ. ಇನ್ನೊಂದು ಗಮನಿಸಬೇಕು, ಸೊ ಕ್ಯಾಪಿಟಲ್ ಗೇನ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದೇ ಅಸೆಟ್ ಕೊಟ್ಟಿದ್ದರೆ ನಾವು ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಫಾರ್ ಎಕ್ಸಾಂಪಲ್ TV, ವಾಷಿಂಗ್ ಮಿಷಿನ್, ಫ್ರಿಡ್ಜ್ ಆ ಥರದ್ದು ಏನಾದರೂ ಕೊಟ್ಟಿದ್ದರೆ ಅದಕ್ಕೆ ನಾವು ಕ್ಯಾಪಿಟಲ್ ಅಸೆಟ್ ಅಲ್ಲ. ಸೊ ಆ ಥರ ಅಸೆಟ್ ಕೊಟ್ಟಾಗ ಇಟ್ ಈಸ್ ನಾಟ್ ಎ ಕ್ಯಾಪಿಟಲ್ ಅಸೆಟ್ ಅಂತ ಬರೆದ್ರೆ ಆಯಿತು. ಯಾವುದ್ಯಾವುದಕ್ಕೆ? ವಾಷಿಂಗ್ ಮಿಷಿನ್ ಆಗ್ಬೋದು, ಫ್ರಿಡ್ಜ್ ಆಗ್ಬೋದು, ಸೋಫಾ ಸೆಟ್ ಆಗ್ಬೋದು, TV ಆಗ್ಬೋದು. ದೆನ್ ಫರ್ನಿಚರನ್ನು ಕೊಟ್ಟರೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು, ಬಟ್ ಹೌಸ್ ಹೋಲ್ಡ್ ಫರ್ನಿಚರನ್ನು ಕೊಟ್ಟರೆ ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ಸೊ ಆ ಥರದ್ದೆಲ್ಲ ನಿಮಗೆ MCQ ಕೇಳ್ತಾರೆ, ಅಥವಾ 3 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ ಸಿಂಪಲ್ ಸಣ್ಣ ಪ್ರಾಬ್ಲಮ್ ಕೊಡ್ತಾರೆ. ಮನೆಯಲ್ಲಿ ಯೂಸ್ ಮಾಡುವಂಥ ಯಾವುದೇ ಅಸೆಟ್ ಕೊಟ್ಟಾಗ ನೀವು ಏನು ಕ್ಯಾಲ್ಕುಲೇಷನ್ ಮಾಡೋದು ಬೇಡ. ದೆನ್ ಎಕ್ಸಂಪ್ಷನ್ಸ್ ಯಾವಾಗ ಬರಲ್ಲ? ಏನಾದರೂ ಒಂದು ಗೇನ್ ಆಗುತ್ತಲ್ವ, ಆ ಗೇನ್ ಆಗಿರೋಂಥ ಅಮೌಂಟನ್ನು ರೀಇನ್ವೆಸ್ಟ್ಮೆಂಟ್, ಹೊಸದಾಗಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡದೇ ಇದ್ದರೆ ಎಕ್ಸಂಪ್ಷನ್ಸ್ ಬರಲ್ಲ. ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಎಕ್ಸಂಪ್ಷನ್ಸ್ ಬರುತ್ತೆ. ಯಾವ್ಯಾವ ಎಕ್ಸಂಪ್ಷನ್ ಬರುತ್ತೆ ಅಂತ ನೀವು ಈ ಟೇಬಲ್ ನೋಡ್ಕೊಳ್ಬೇಕಾಗುತ್ತೆ. ಸೊ ಈ ಥರದಲ್ಲಿ ನೀವು ಕ್ಯಾಪಿಟಲ್ ಗೇನ್ ಪ್ರಾಬ್ಲಮ್ ಮಾಡಬೇಕಾಗತ್ತೆ.
ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಅರ್ಥ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.